ಅಮ್ಮಗೆ ಬಂದ್ಬಿಟ್ಟು 12 ವರ್ಷದಿಂದ ಪ್ರಾಬ್ಲಮ್ ಇದೆ. ಎಷ್ಟು ವರ್ಷ ಅಪ್ಪ ಅಮ್ಮ? 12 ವರ್ಷದಿಂದ BP, ಶುಗರು, ಆಯಾಸ ಇತ್ತು. ಈ ಸಮಯದಲ್ಲಿ ಅಮ್ಮ ಬಂದ್ಬಿಟ್ಟು ತುಂಬ ಟ್ಯಾಬ್ಲೆಟ್ ತಿಂತಾಯಿದ್ರು, ಹಾಸ್ಪಿಟ್ಲೆಲ್ಲ ತೋರಿಸ್ತಾಯಿದ್ರು, ಏನು ಕಡಿಮೆ ಆಗ್ತಾಯಿದ್ದಿಲ್ಲ. ಡೈಲಿ ರೆಗ್ಯುಲರ್ ಆಗಿ ಶುಗರ್ ಟ್ಯಾಬ್ಲೆಟು, BP ಟ್ಯಾಬ್ಲೆಟ್ ಹಾಕ್ಕೊತಿದ್ರು. ಒಂದಿನ ಬಿಟ್ಟರೆ ಏನಾಗ್ತಿತ್ತು ಅಂದರೆ ಅಮ್ಮಗೆ ಬಂದ್ಬಿಟ್ಟು ಕಣ್ಣೆಲ್ಲ ಕೆಂಪಾಗ್ಬಿಟ್ಟು ಮೊಬ್ಬಾಗಿ ಕಾಣ್ತಾಯಿತ್ತು, ಕತ್ಲಾಗ್ಬಿಡ್ತಿತ್ತಂತೆ. ಆ ಥರ ಬಿಡುವಾಗ, ಆ ಥರ ಕತ್ಲಾಗುವಾಗ ಅವ್ರಿಗೆ ಎಲ್ಲಾದರೂ ಚಕ್ರ ಬಂದು ಕೆಳಗಡೆ ಬಿದ್ದುಬಿಡ್ತಿದ್ರು ಅಮ್ಮ. ನಮ್ಮ ಸೆರೆಕೆರೆ ಬಂದು ಇವತ್ತಿಗೆ 4 ದಿನ ಆಯಿತು. 3 ದಿನ ಆಯ್ತು ಅಮ್ಮ ಬಂದ್ಬಿಟ್ಟು. ಇವತ್ತಿಗೆ 3 ದಿನ ಆಯ್ತು ನಮ್ಮ ಸೆರೆಕೆರೆ ಬಂದು. 3 ದಿನ ಆಯ್ತು. ಶುಗರ್ ಟ್ಯಾಬ್ಲೆಟು, BP ಟ್ಯಾಬ್ಲೆಟ್ ಹಾಕ್ಕೊಳ್ತಾ ಇಲ್ಲ ಅಮ್ಮ. ಆದರೆ ಇವಾಗ ಅಮ್ಮಗೆ ತಲೆ ಚಕ್ರನೂ ಬರ್ತಾ ಇಲ್ಲ, ಕಣ್ಣು ಕೆಂಪಗಾಗ್ತಾ ಇಲ್ಲ, ಕಣ್ಣು ಕತ್ಲಾಗ್ತಾ ಇಲ್ಲ. ಜೋರಾಗಿ ಕ್ಲಾಪ್ ಮಾಡ್ರಿ ಅಮ್ಮಗಾಗಿ. ಓಕೆ ಅಪ್ಪಮ್ಮ, 12 ವರ್ಷ ಇದ್ದಂಥ ಪ್ರಾಬ್ಲಮ್ಮು 3 ದಿನದಲ್ಲಿ ಅಮ್ಮಗೆ ಗುಣ ಆಗಿದೆ. ಅದು ಹೇಗೆ ಗುಣ ಆಗುತ್ತೆ ಅಂತ ಹೇಳ್ತಾರಪ್ಪ ಅಮ್ಮ, ಕೇಳಿಸ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರಮ್ಮ? ಅಂಜಿನಮ್ಮ. ಅಂಜಿನಮ್ಮ, ಏನು ಪ್ರಾಬ್ಲಮ್ ಇತ್ತಮ್ಮ? ನನಗೆ ಶುಗರು, BP, ಗ್ಯಾಸು, ಎಷ್ಟು ಕಾಲು ನೋವು. ನನಗೆ 12 ವರ್ಷ ಮೇಲಾಗಿತ್ತಮ್ಮ. 3 ದಿವಸ ಇವತ್ತಿಗೆ 3 ದಿವಸ ಆದ್ರಾಗಾನೆ ಟೈಮ್ಸಿಗೆ ಊಟ ಮಾಡ್ಲಿದ್ರಾಗಾನೆ ಸರಿ ಆಯ್ತು ನನಗೆ. ಚೆನ್ನಾಗೈತೆ. ಮೊದಲು ನೀವು ಟ್ಯಾಬ್ಲೆಟ್ ಹಾಕೊಂಡು ಮುಂಚೆ ಹಾಕ್ಕೊಳ್ತಿದ್ದಿಲ್ಲಲ್ಲ ಮೇಡಮ್? ಅಷ್ಟೊತ್ತಿಗೆಲ್ಲ ನನಗೆ ಚಕ್ರ ಹೊಡಿತಿತ್ತಮ್ಮ. ಊಟ ಮಾಡಲಿದ್ರೆ ಆಗಿಬಿಡ್ತಿತ್ತು. ಟೈಮ್ಗೆ ಊಟ ಮಾಡ್ಲಿದ್ದು ಮುಂದೆ ಊಟ ಮಾಡಿದ್ಮೇಲೆ ಕೆಳಗೆ ಹಾಕ್ಕೊಂತಿದ್ವಿ. ಇವಾಗ ಹೊಸಲಿಲ್ಲ, 3 ದಿವಸ ಆಯಿತು. ಒಂದು ದಿನಕ್ಕೆ 4 ಟ್ಯಾಬ್ಲೆಟ್ ಆಗ್ತಿದ್ದೆ. ಹೌದು. ಓಕೆ, ಆ ಟ್ಯಾಬ್ಲೆಟ್ ಬಿಟ್ಟಿದ್ರೆ ಏನು ಆಗ್ತಿತ್ತಮ್ಮ ಅವಾಗ ಮೊದಲು? ನನಗೆ ಥರನೇ ಒಂದು ತಲೆನೇ ಒಂದು ಥರ ಆಗ್ತಿತ್ತು. ಮನುಷ್ಯರು ನೋಡೋತ್ತಾಗ ಏನೋ ಒಂದು ತಲೆ ಡಿಮ್ಮು, ಕಣ್ಣು ಕಾಣಿಸಲ್ಲ, ಹಂಗಾಗ್ತಿತ್ತಮ್ಮ. ಚಕ್ರ ಬಂದು ಬಿಡ್ತಾ ಇದ್ರೆ ಟ್ಯಾಬ್ಲೆಟ್ ಬಿಟ್ಟಾಗ. ಇವಾಗ ನಮ್ಮ ಸೆರೆಕೆರೆ ಬಂದು 3 ದಿನ ಆಯ್ತಲ್ಲಮ್ಮ, 3 ದಿನ ಟ್ಯಾಬ್ಲೆಟ್ ಬಿಟ್ಟಿದ್ದೀರಿ. ಇವಾಗ ಆ ಥರ ಚಕ್ರ ಬರೋದು, ತಲೆ ಕಣ್ಣು ಕತ್ಲಾಗೋದು, ಕೆಳಗೆ ಬೀಳೋದು, ಆ ಥರ ಆಗ್ತಾ ಇದೆ? ಇಲ್ಲ. ಅಮ್ಮಗಾಗಿ ಜೋರಾಗಿ ಕ್ಲಾಪ್ ಮಾಡ್ರಿ. 3 ದಿವಸ ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀರಮ್ಮ. ಅಮ್ಮ, ನೀವು ಡಾಕ್ಟರ್ ಹತ್ರ ತೋರಿಸಿದಾಗ ಡಾಕ್ಟರ್ ಏನು ಹೇಳಿದ್ರಮ್ಮ? ನನಗೆ ಯಾವಾಗ ಕಂಟಿನ್ಯಾಗ ಅದು ಬಳಸೋಕೆ ಬೇಕಂತ ಹೇಳಿ, ಟ್ಯಾಬ್ಲೆಟ್ ಬಳಸಲೇಬೇಕಂತ ಹೇಳಿದ್ರು. ನಾನು ಇರೋವರೆಗೆ, ನೀವು ಇರೋವರೆಗೂ ಬಳಸಂತ ಹೇಳಿ. ಎಲ್ಲವರೆಗೆ ಅಪ್ಪ ಅಮ್ಮ? ಅಮ್ಮ ಜೀವಂತವಾಗಿ ಇರೋವರೆಗೂ ಟ್ಯಾಬ್ಲೆಟ್ ಬಳಸ್ಬೇಕಂತ ಡಾಕ್ಟ್ರು ಹೇಳಿದ್ದಾರೆ. ಇವತ್ತು ನಮ್ಮ ಸೆರೆಕೆರೆ ಬಂದ್ಬಿಟ್ಟು 3 ದಿನದಲ್ಲಿ ಅಮ್ಮನ ಗುಣ ಮಾಡಿದೆ. 12 ವರ್ಷ ಇದ್ದಂಥ ಪ್ರಾಬ್ಲಮ್. ಓಕೆ ಅಪ್ಪ ಅಮ್ಮ. ಊಟ ಅನಿಸ್ತೈತೆ ಸ್ವಲ್ಪ ಚೆನ್ನಾಗೆ. ಊಟ ಸರಿಯಾಗಿ ಊಟ ಮಾಡ್ತಿದ್ದಲ್ಲ, ಇವಾಗ ಊಟ ಮಾಡ್ತಾಯಿದ್ದೀನಿ. ನೀವು 12 ವರ್ಷದಿಂದ ಊಟ ಚೆನ್ನಾಗಿ ಮಾಡ್ತಾ ಇದ್ದಿಲ್ಲ? ಮಾಡ್ತಾ ಇದ್ದಿಲ್ಲ. ಇವಾಗ ಸೆರೆಕೆರೆ ಬಂದ್ಮೇಲೆ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಊಟ ಅನಿಸ್ತೈತೆ. ಓಕೆ ಅಮ್ಮ, ಇದು ಇವಾಗ ಎಷ್ಟೋ ಜನಕ್ಕೆ ಡೌಟ್ ಇದೆ, ಕರೆಂಟ್ ಟ್ರೀಟ್ಮೆಂಟು ಮೂಳೆ ಪುಡಿ ಆಗ್ಬಿಡುತ್ತೆ, ರಕ್ತ ಹೆಪ್ಪಗಟ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆ ಥರ ಏನು ಅನಿಸಿದ್ಯಾ? ಇಲ್ಲ, ಏನಾಗಿಲ್ಲ. ಓಕೆ, ಇವಾಗ ಡಾಕ್ಟರ್ ಹತ್ರ ಹೋಗಿದ್ರಿ, 12 ವರ್ಷದಿಂದ ಚೆಕ್ ಮಾಡಿಸ್ತಾ ಇದ್ದೀರಿ, ಟ್ಯಾಬ್ಲೆಟ್ ತಿನ್ನಂತ ಹೇಳಿದ್ದಾರೆ, ಲೈಫ್ ಲಾಂಗ್ ತಿನ್ನಲೇಬೇಕು, ಜೀವ ಇರೋವರೆಗೂ. ಒಂದು ತಿಂಗಳಿಗೆ ಇನ್ನೂ 1 ದಿವಸ ಇರ್ಲಿಕ್ಕೆ ಹೋಗ್ಬೇಕು. ಎಷ್ಟು ದುಡ್ಡು ಖರ್ಚು ಮಾಡಿದ್ರಮ್ಮ? ಅವು ಒಂದು ಸಲ ಹೋದ್ರೆ 3,000 ಆಗ್ತೈತಮ್ಮ. ತಿಂಗಳಿಗೆ 3,000 ಖರ್ಚು ಮಾಡಿ 90 ಗುಳಿಗೆ ತರಬೇಕು. ಒಂದು ದಿನಕ್ಕೆ ಎಷ್ಟು ತಿಂತಾ ಇದ್ರಮ್ಮ? 3. ನಮಸ್ತೆ ಅಪ್ಪ ಅಮ್ಮ. ಅಮ್ಮ ಬಂದ್ಬಿಟ್ಟು 1 ತಿಂಗಳಿಗೆ 3,000 ರೂಪಾಯಿ ಡಾಕ್ಟರ್ ಹತ್ರ ಖರ್ಚು ಮಾಡ್ತಾಯಿದ್ರು. 90 ಗುಳಿಗೆ ತೊಗೊಂಡು ಬರ್ತಾಯಿದ್ರು. 1 ದಿನಕ್ಕೆ 3 ಟ್ಯಾಬ್ಲೆಟ್ ತಿಂತಾಯಿದ್ರು. ಇವಾಗ ನಮ್ಮ ಸೆರೆಕೆರೆ ಬಂದು ಅವರು 1 ಟ್ಯಾಬ್ಲೆಟ್ ತಿಂತಾ ಇಲ್ಲ. ಜೋರಾಗಿ ಕ್ಲಾಪ್ ಮಾಡ್ರಪ್ಪ. ಅಮ್ಮಗೆ ಫುಲ್ ಖುಷಿಯಾಗ್ಬಿಟ್ಟಿದೆ. ನಾನು 12 ವರ್ಷದಿಂದ ನಾನು ಕಷ್ಟ ಬೀಳ್ತಾ ಇದ್ದೆ. 12 ವರ್ಷದಿಂದ ಡಾಕ್ಟ್ರನ್ನೇ ಹೇಳಿದ್ದಾರೆ ನನಗೆ, ನಿನ್ನ ದೇಹದಲ್ಲಿ ಜೀವ ಇರೋವರೆಗೂ ನೀನು ಟ್ಯಾಬ್ಲೆಟ್ ಬಿಡಬಾರ್ದು, ಟ್ಯಾಬ್ಲೆಟ್ ರೆಗ್ಯುಲರಾಗಿ ಹಾಕ್ಕೊಳ್ಳೇಬೇಕು. ನೀನು BP, ಶುಗರ್ ಟ್ಯಾಬ್ಲೆಟು ಬಿಟ್ಟು ಅಂದರೆ ನಿನಗೆ ತಲೆ ಚಕ್ರ ಬರೋದು, ಕಣ್ಣು ಕತ್ಲಾಗೋದು, ಮೊಬ್ಬಾಗೋದು, ಮತ್ತು ತಲೆ ಚಕ್ರ ಬಂದು ನೀನು ಕೆಳಗಡೆ ಬೀಳ್ತಿ ಅಂತ ಹೇಳಿದರು. ಅದೇ ರೀತಿಯಾಗಿ ಅವ್ರಿಗೆ ಆಗಿದೆ. ಟ್ಯಾಬ್ಲೆಟ್ ಬಿಡುವಾಗ ಹಂಗಾಗಿದೆ. ಬಟ್ ಸೆರೆಕೆರೆ ಬಂದು 3 ದಿನದಲ್ಲಿ ಅವರು ಸೆರೆಕೆರೆ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ ಆ ಜೇಡ್ ವಾಟ್ರ್ ಕುಡಿಯೋದ್ರಿಂದ, ಪಚ್ಚಕಲ್ಲಿನ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರವಾಗಿ ಅಮ್ಮಗ ಇವಾಗ ಟ್ಯಾಬ್ಲೆಟನ್ನೇ ತಿಂತಾ ಇಲ್ಲ, 1 ಟ್ಯಾಬ್ಲೆಟನ್ನು ತಿಂತಾ ಇಲ್ಲ. ಇವಾಗ ಅಮ್ಮಗೆ ಬಂದ್ಬಿಟ್ಟು ಕಣ್ಣು ಚಕ್ರ ಬರ್ತಾ ಇಲ್ಲ, ಮಬ್ಬಾಗ್ತಾ ಇಲ್ಲ, ಕೆಳಗಡೆ ಬೀಳ್ತಾ ಇಲ್ಲ. ಇವಾಗ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಓಕೆ ಅಪ್ಪಮ್ಮ, ಅಮ್ಮಗಾಗಿ ಜೋರಾಗಿ ಕ್ಲಾಪ್ ಮಾಡ್ರಿ ಎಲ್ಲರೂ. ಓಕೆ, ಥ್ಯಾಂಕ್ ಯು ಅಮ್ಮ. ಇದೇ ರೀತಿ ಬನ್ನಿ, ನಿಮಗೆ ಖಂಡಿತವಾಗಲೂ ಎಲ್ಲ ಗುಣ ಆಗುತ್ತೆ. ಓಕೆ.